ನೀವು ಹೇಗೆ ದೀಪಿಕಾ ಪಡುಕೋಣೆಗೆ ಆಶೀರ್ವಾದ ಮಾಡಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡಿದಾರೋ ಅದೇ ತರ ಹೆಸರನ್ನ ನಮ್ಮ ಪುಟ್ಟ ಬಾಲೆ ಮಾಡಲಿ ಅಂತ ಹಾರೈಸಬೇಕು ಅಂತ ಕೇಳ್ಕೊತೀನಿ ಸರ್. ಬಂದಿರೋಂಥ ಎಲ್ಲ ಸ್ನೇಹಿತರಿಗೆ ಹಾಗೆ ಪತ್ರಕರ್ತರಿಗೆ ಹಾಗೂ ನಮ್ಮ ಅನಂತು ಅವರು ಹೇಳಿದ್ರು ಇವತ್ತು ಇಂಟರ್ನ್ಯಾಷನಲ್ ಛಾಯಾಗ್ರಾಹಕರ ದಿನಾಚರಣೆ. ನಮ್ಮ ಸ್ನೇಹಿತ ಮನು ಇದ್ದಾರೆ. ಎಲ್ಲ ಛಾಯಾಗ್ರಾಹಕರಿಗೆ ಮತ್ತು ಇಡೀ ತಂಡಕ್ಕೆ ನಮಸ್ಕಾರ. ಮತ್ತು ನಾನು ಮೊದಲನೇದಾಗಿ ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದೆ ಅಂದರೆ, ಇವತ್ತು ಒಂದು ಚಿತ್ರರಂಗ ನಿಂತು ನೀರಂಗ ಆಗಬಾರ್ದು. ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು, ಹೊಸ ಪ್ರತಿಭೆಗಳನ್ನ ನಾವು ಬೆಳೆಸಬೇಕು. ಆವಾಗಲೇ ನಿಂತು ನೀರು ಕುಡಿಯೋಕ್ಕೆ ಚೆಂದ ಇರಲ್ಲ, ಹರಿತಾರ ನೀರು ಅದ್ಭುತವಾಗಿರುತ್ತೆ. ಸೊ ಆ ರೀತಿಯಲ್ಲಿ ಈ ಥರ ಹೊಸ ಹೊಸ ಪ್ರತಿಭೆಗಳು ಬಂದಾಗ ನಾವು ಅದಕ್ಕೆ ಬೆಂಬಲ ನೀಡೋದು ನಮ್ಮ ಕರ್ತವ್ಯ. ನಾವಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಪ್ರೇಕ್ಷಕರು ಮೊದಲನೇದಾಗಿ ಇದಕ್ಕೆ ಬೆಂಬಲ ನೀಡಬೇಕು. ಮತ್ತು ಇನ್ನೊಂದು ಕಾರಣ ಏನು ಅಂದರೆ, ನಾನು ಒಬ್ಬ ಕ್ರೀಡಾಪಟು. ಕ್ರಿಕೆಟ್ ಆಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ, ಸ್ಟೇಟ್ಗೆಲ್ಲ ಆಡಿದೆ. ಅದಾದ ನಂತರ ನನಗೆ ಕಾಲು ಮುರಿದೋಗಿ ಒಂದು ದುರಂತ ಆಗಿ ಅಲ್ಲಿ ಕ್ರಿಕೆಟ್ ನಿಲ್ಲಿಸಬೇಕಾಗಿತ್ತು. ನಾನು ಕುಂಬ್ಳೆ, ಡ್ರಾವಿಡ್ ಅವರೆಲ್ಲ ಆಡ್ತಾ ಇದ್ವಿ. ಆದರೆ ಕ್ರೀಡೆ ಬಗ್ಗೆ ಆಸಕ್ತಿ ಇರೋದ್ರಿಂದ ಒಂದು ಆಲ್ರೌಂಡರ್ ಪತ್ರಿಕೆ ಅಂತ ಶುರು ಮಾಡಿದೆ. ಅದ್ಭುತವಾಗಿ ನಡೀತಾ ಇತ್ತು. ಒಂದು 50,000 ಪ್ರತಿಗಳು ಪ್ರಿಂಟ್ ಆಗ್ತಾ ಇತ್ತು. ಒಂದು 5 ಲಕ್ಷ ರೀಡರ್ಶಿಪ್ ಇತ್ತು. ಸೊ ಕ್ರೀಡೆ ಬಗ್ಗೆ ನನಗೆ ಮತ್ತು ನಮ್ಮ ತಂದೆಗೆ ಯಾವಾಗಲೂ ಒಂದು ಆಸಕ್ತಿ. ಆ ಪತ್ರಿಕೆಯಲ್ಲಿ ರಾಮಚಂದ್ರ ಗುಹಾನ ಇಂಟ್ರೊಡ್ಯೂಸ್ ಮಾಡಿದೆ. ಸುನೀಲ್ ಗವಾಸ್ಕರ್, ಸೈಯದ್ ಕಿರ್ಮಾನಿ, ರೋಜರ್ ಬಿನ್ನಿ ಇವರೆಲ್ಲ ಬರೀತಾ ಇದ್ರು ಅವಾಗ ಆಲ್ರೌಂಡರ್ ಅಂತ ಪತ್ರಿಕೆ. ಈ ಥರ ಇದ್ದಾಗ ಒಂದು ಕ್ರೀಡೆ ಬಗ್ಗೆ ಸಿನಿಮಾ ಮಾಡಿದಾಗ ನನಗೆ ಒಂದು ಕುತೂಹಲ, ಈ ಒಂದು ಟ್ರೈಲರ್ ನೋಡೋದಕ್ಕೆ. ಅದಕ್ಕೆ ಟ್ರೈಲರ್ ರಿಲೀಸ್ ಆಗಿದೆಯಾ ನೋಡಬೇಕು ಅಂತಂದೆ. ಆಮೇಲೆ ಆಗ್ತೀನಿ ಸರ್ ಅಂತಂದರು. ಅದಾದ ನಂತರ ನಮ್ಮ ಋತು ಸ್ಪರ್ಶ ಒಂದು ಕ್ರೀಡಾಪಟು ಅದು ಏನು ಸಾಮಾನ್ಯ ಕ್ರೀಡಾಪಟು ಅಲ್ಲ, ಒಂದು ರಾಜ್ಯ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟು ಆಗಿ ಸ್ಪರ್ಧೆ ಮಾಡೋದು ಎಲ್ಲರಿಗೂ ಒಂದು ಹೆಮ್ಮೆ ಕೊಡುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಥರ ಒಂದು ದೊಡ್ಡ ಸಾಧನೆ ಮಾಡಿದಮ್ಮ. ಕಂಗ್ರ್ಯಾಚುಲೇಷನ್ಸ್ ಟು ಯು. ನೋಡಿ ಯಾವ ಥರ ಒಂದು ಬೆಳಕು ಮೂಡ್ತಾ ಇದೆ ನಿನ್ನ ಮುಖದಲ್ಲಿ, ನಿನ್ನ ಕಣ್ಣಲ್ಲಿ. ಮತ್ತು ಒಂದು ಇವಾಗಲೇ ಹೇಳ್ಬೋದು, ನಮ್ಮ ನಿರಂತರ ಫ್ಯೂಚರ್ ಸ್ಟಾರ್ ಅಂತ ಹೇಳ್ಬೋದು. ಸೊ ಹಾಗೆ ನನಗೆ ಗೊತ್ತಿರಲಿಲ್ಲ ನೀವು ನಟನೆ ಮಾಡ್ತೀರಾ ಅಂತ. ನಿರ್ಮಾಪಕರು ಅಷ್ಟೇ ಅನ್ಕೊಂಡಿದ್ದೆ. ಸುಮಿತಾ ಪ್ರವೀಣ್ ಅವರೇ ನಟನೆನೂ ಮಾಡಿದ್ದೀರಾ, ಇವ್ರು ನೋಡಿದ್ನಲ್ಲ ಕ್ಲಿಪ್ಪಿಂಗು ನಮ್ಮ ಸ್ನೇಹಿತರ ಜೊತೆ. ಗುಡ್. ನೀವು ಮಾಡ್ತಾರೆ ಸರ್ ನಟನೆ? ಸೊ ಬಹುಮುಖಿ ಪ್ರತಿಭೆಗಳು, ಇಡೀ ಕುಟುಂಬನೇ ಅದ್ಭುತವಾದ ಪ್ರತಿಭೆ ಇರೋ ನಟರು ನಟಿಯರು ಇದ್ದೀರಾ. ಮತ್ತೆ ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಯು. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕ್ರೀಡೆ ಬಗ್ಗೆ ಅದೇನೋ ಗೊತ್ತಿಲ್ಲ, ಅಷ್ಟು ಸಿನಿಮಾಗಳು ಬಂದಿಲ್ಲ ಕ್ರೀಡೆ ಬಗ್ಗೆ. ಈ ರೌಡಿಸಮ್ ಬಗ್ಗೆ ಬರುತ್ತೆ ಮತ್ತು ಮಚ್ಚು ಕೊಚ್ಚು ಆ ಥರ ಸಿನಿಮಾಗಳು ಬರುತ್ತೆ ಹೊರತು ಕ್ರೀಡೆ ಬಗ್ಗೆ ಯಾಕೆ ಬರ್ತಾ ಇಲ್ಲ ಅಂತ. ಯಾಕಂದರೆ ಕರ್ನಾಟಕದಿಂದ ಅದ್ಭುತವಾದ ಕ್ರೀಡಾಪಟುಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಖ್ಯಾತಿ ಪಡೆದಿದ್ದಾರೆ. ಆದರೆ ಕ್ರೀಡೆ ಬಗ್ಗೆ ಬೆರಳೆಣಿಕೆಯಷ್ಟು ಸಿನಿಮಾಗಳು ಅಷ್ಟೇ ಬಂದಿದೆ. ಈ ಥರ ಸಂದರ್ಭದಲ್ಲಿ ನೀವು ಟ್ಯಾಕ್ವಾಂಡೋ ಗರ್ಲ್ ಅಂತ ನಮ್ಮ ಋತುನ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು, ಒಂದು ಕ್ರೀಡಾಪಟುನೇ ಇಟ್ಕೊಂಡು ಸಿನಿಮಾ ಮಾಡೋದು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ. ನಿಮಗೆಲ್ಲ ನಮ್ಮ ಸಪೋರ್ಟ್ ಇದೆ. ಆಲ್ ದ ಬೆಸ್ಟ್ ಯು. ಒಳ್ಳೇದಾಗಲಿ. ಮತ್ತು ಮುಂದಿನ ದಿನಗಳಲ್ಲಿ ಬರೀ ಕ್ರೀಡಾಪಟು ಅಷ್ಟೇ ಅಲ್ಲ, ಒಳ್ಳೆ ನಟಿ ಆಗೋಂಥ ಸಂಭವಗಳು ಕಾಣ್ತಾ ಇದೆ ಸ್ಕ್ರೀನಲ್ಲಿ. ಗುಡ್ ಲಕ್ ಟು ಯು ಅಂಡ್ ಆಲ್ ದ ಬೆಸ್ಟ್. ನಮ್ಮ ಮಿಸ್ಟರ್ ರಾವ್, ಥ್ಯಾಂಕ್ ಯು ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಿರ್ದೇಶಕರು ಒಳ್ಳೇದಾಗಲಿ. ಈ ಥರ ಒಂದು ಸಬ್ಜೆಕ್ಟ್ ತೊಗೊಂಡು ಒಂದು ಕ್ರೀಡಾಪಟು ಬಗ್ಗೆ ಒಂದು ಸಿನಿಮಾ ಮಾಡೋದು ನಿಜವಾಗ್ಲೂ ಆಲ್ ದ ಬೆಸ್ಟ್ ಯು. ಯಾಕಂದ್ರೆ ಧೈರ್ಯ ಬೇಕು. ಯಾಕಂದರೆ ಒಂದು ಮಾರ್ಕೆಟ್ ಇಲ್ಲ, ಜನ ನೋಡಲ್ಲ ಅಂತ ಅಂದ್ಬಿಡ್ತಾರೆ. ಕ್ರೀಡೆ ಬಗ್ಗೆ, ಖೋಖೋ ಬಗ್ಗೆ, ಒಂದು ಕಬಡ್ಡಿ ಬಗ್ಗೆ ಒಂದೆರಡು ಸಿನಿಮಾ ಬಂದಿದೆ. ಮತ್ತು ಬೆರಳೆಣಿಕೆ ಅಷ್ಟೇ ಸಿನಿಮಾಗಳದ್ದು. ಹಿಂದೆ ರಾಜ್ಕುಮಾರ್ ಅವರು ಬಾಕ್ಸಿಂಗ್ ಬಗ್ಗೆ ಮಾಡಿದ್ರು, ತಾಯಿಗೆ ತಕ್ಕ ಮಗ ಅಂತ. ಈ ಥರ ಅಷ್ಟೇ ಒಂದು ಬೆರಳೆಣಿಕೆ ಅಷ್ಟೇ ಬಂದಿರೋದೇ ಹೊರತು ನೀವು ಧೈರ್ಯ ಮಾಡೋ ಒಂದು ಕ್ರೀಡೆ ಬಗ್ಗೆ ಮಾಡ್ತಾ ಇದ್ದೀರಾ, ಒಳ್ಳೇದಾಗಬೇಕು. ಈ ಥರ ಒಂದು ಟ್ರೆಂಡ್ ಸೆಟ್ ಆದರೆ, ಸಕ್ಸಸ್ಫುಲ್ ಆದರೆ ಮುಂದೇನು ಹಲವಾರು ಜನ ನಮ್ಮಂಥವರೆಲ್ಲ ಕ್ರೀಡೆ ಬಗ್ಗೆ ಸಿನಿಮಾ ಮಾಡ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ಮಾತಾಡಿದ್ದೀನಿ, ನಿಮ್ಮನ್ನು ವೆಲ್ಕಮ್ ಮಾಡಿದ್ದೀನಿ. ಮತ್ತು ಸಿನಿಮಾದ ಟ್ರೈಲರ್ ನೋಡಿದೆ, ಈಗ ಸಾಂಗ್ಸ್ಗಳು ನೋಡಿದೆ. 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದು ಕ್ರೀಡಾಪಟು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಮತ್ತು ಋತು ಅಂತ ಪ್ರತಿಭಾವಂತ ಹುಡುಗಿ ಡ್ಯಾನ್ಸು ಮಾಡ್ತಾರೆ. ಮೊನ್ನೆ ಉಪೇಂದ್ರ ನನ್ನ ಮಗನ ಬಗ್ಗೆ ಹೇಳಿದ್ರು. ಡ್ಯಾನ್ಸು ಮಾಡ್ತಾರೆ, ಫೈಟು ಮಾಡ್ತಾರೆ,
ಆ್ಯಕ್ಟಿವ್ ಮಾಡ್ತಾರೆ ಅಂತ ಆ ಥರ ಋತು ಬಗ್ಗೆ ನಾನು ಹೇಳ್ಬೇಕಾಗಿ ಡ್ಯಾನ್ಸು ಮಾಡ್ತಾರೆ, ಆ್ಯಕ್ಟಿವ್ ಮಾಡ್ತಾರೆ, ಫೈಟು ಮಾಡ್ತಾರೆ. ಏನು ಮಾಡಲ್ಲ ಅಮ್ಮ ಋತು, ನೀನು ಎಲ್ಲ ಮಾಡ್ತೀಯ. ಸೊ ಒಳ್ಳೇದಾಗಲಿ ನಿಮಗೆ. ಹುಮ್ಮಸ್ ಇಟ್ಕೊಂಡು ಕನಸುಗಳನ್ನ ಇಟ್ಕೊಂಡು ಬಂದಿದ್ದೀರಾ. ಆಮೇಲೆ ನಿಮ್ಮ ತಂದೆ ತಾಯಿಯವರು ನಿನಗೆ ಬೆಂಬಲ ನೀಡಿದ್ದಾರೆ. ಇದೇ ಥರ ನೀಡಲಿ, ಮುಂದೆ ಒಳ್ಳೆ ಭವಿಷ್ಯ ಇದೆ. ತಾಯ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಚೆನ್ನಾಗಿ ಓದು, ಆಮೇಲೆ ಸಿನಿಮಾ ರಂಗದಲ್ಲಿ ಬರೋದು ಇದ್ದೇ. ಯಾಕಂದರೆ ನಿಮ್ಮ ಅಮ್ಮಗೂ ಗೊತ್ತಾಗುತ್ತೆ ಆ್ಯಕ್ಟ್ ಮಾಡ್ತಾರೆ, ಒಲವಿದೆ ಅವ್ರಿಗೂ ಆ್ಯಕ್ಟಿಂಗ್ ಬಗ್ಗೆ ಅಂತ. ಎಲ್ಲಿ ಅವ್ರ ತಾಯಿ ಕಾಣ್ತಾ ಇಲ್ಲ, ಪರವಾಗಿಲ್ಲ. ಸೊ ಒಳ್ಳೇದಾಗಲಿ ಸಿನಿಮಾಗೆ ಮತ್ತು ಋತುವಿಗೆ ವಿಶೇಷವಾಗಿ ಒಳ್ಳೇದಾಗಲಿ, ನಿರ್ಮಾಪಕರು ಒಳ್ಳೇದಾಗಲಿ ಮತ್ತು ಸಾಂಗ್ಸ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಯು ಆ್ಯಂಡ್ ಗುಡ್ ಲಕ್. ಇಷ್ಟು ಹೇಳ್ಬೋದು ನಾನು. ಯಾಕಂದರೆ ಸಿನಿಮಾ 30ನೇ ತಾರೀಕು ನೋಡಿಬಿಟ್ಟು ನಾವೆಲ್ಲ ಡೆಫಿನೆಟ್ಲಿ ಬೆಂಬಲಿಸೋಣ ಮತ್ತು ಋತುವಿಗೆ ಒಂದು ಬೆಂತಟ್ಟೋಣ. ಯಾಕೆಂತಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇರೋದು ಅದು ಸಾಮಾನ್ಯ ಅಲ್ಲ. ಇಟ್ಸ್ ಅ ಗ್ರೇಟ್ ಥಿಂಗ್, ವೆರಿ ವೆರಿ ಗುಡ್. ಯಾಕಂದರೆ ಒಂದು ಇನ್ಸ್ಪಿರೇಷನ್ ಆಗ್ತೀಯ ಎಲ್ಲ ಮಹಿಳೆಯರಿಗೂ ಮತ್ತು ಹುಡುಗಿಯರಿಗೆ ಮತ್ತು ಹುಡುಗರಿಗೆ. ಚಿಕ್ಕ ವಯಸ್ಸಿನಾಗ ಕನಸು ಕಾಣ್ತಾ ಇರೋರಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ಥರ ಸಾಧನೆ ಮಾಡೋದು ನಿಜವಾಗ್ಲೂ ಗ್ರೇಟು. ಆಮೇಲೆ ಇವತ್ತು ಒಂದು ಮಹಿಳೆಯರಿಗೆ ಈ ಸಿನಿಮಾನಲ್ಲಿ ನೋಡಿದಾಗ ನನಗೇನು ಅನಿಸ್ತು ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ಡಿಫೆನ್ಸಿಗೆ ಒಂದು ತಾಯ್ಕೊಂಡು ಅಥವಾ ಕರಾಟೆ ಅಥವಾ ಯಾವ ಥರ ಒಂದು ಪ್ರಾಕ್ಟೀಸ್ ಮಾಡೋದು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯದು. ಇವಾಗಲೇ ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಕೋರಮಂಗಲನಲ್ಲಿ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗಿ ರೇಪ್ ಆಗಿದೆ ಮತ್ತು ನಾರ್ತ್ ಇಂಡಿಯಾನಲ್ಲೂ ಒಂದು ಹುಡುಗಿ ಮೇಲೆ ರೇಪ್ ಆಗಿ ಯಾವುದೋ ಒಂದು ಸೆಲ್ಫ್ ಡಿಫೆನ್ಸ್ ಇಲ್ಲದೆ ರಾಕ್ಷಸರು ಈ ಥರ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಋತು ಅಂತ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತಾಯ್ಕೊಂಡು ಮತ್ತು ಕರಾಟೆ ಮತ್ತು ಸೆಲ್ಫ್ ಡಿಫೆನ್ಸ್ ಟ್ಯಾಕ್ಟಿಕ್ಸನ್ನು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ಅವರ ಒಂದು ಪ್ರೊಟೆಕ್ಷನನ್ನು ಅವ್ರನ್ನ ಕಾಪಾಡ್ಕೋಬೋದು ಅಂತ ಹೇಳ್ತಾ. ಆದರೆ ಇದೇ ಸಮಯದಲ್ಲಿ ಹುಡುಗರಿಗೂ ಅಷ್ಟೇ, ಈ ಥರ ರೇಪ್ ಮಾಡಿದವರು ಅಷ್ಟೇ ರಾಕ್ಷಸರಿಗೆ ಒಂದು ಎಚ್ಚರಿಕೆ ನೀಡ್ತಾ ನಮ್ಮ ಋತು ಅಂತ ಮಹಿಳೆಯರು ಬರ್ತಾ ಇದ್ದಾರೆ. ನಿಮಗೆಲ್ಲ ಪಾಠ ಕಲಿಸೋಕ್ಕೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.